टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹುಡುಗ ಅವನ ಹೆಸರು ಕಾರ್ತಿಕ್ ಅಂತ. ಅವನು ಕಾರ್ತಿಕ್ ಮೋಹನ್ ಕುಮಾರ್ ನಾಯಕ್ ಅಂತ ಬರ್ಸ್ಕೊಂಡು ಇದು ಮಾಡಿದಾಗ ಅದನ್ನು ಫೋಟೋ ಹೊಡೆದು ಅವ್ರಿಗೆ ಕಳಿಸಿದ್ವಿ. ಇದೇ ಹುಡುಗ ಅಂತ ಕನ್ಫರ್ಮ್ ಆಯಿತು. ಆ ಹುಡುಗನಿಗೂ ನಾವು ನೋಡಿದ್ವಿ ಅಲ್ಲಿ. ಆಮೇಲೆ ಇದೆಲ್ಲ ಅವ್ರ ಕಾರ್ಯಕ್ರಮಗಳು ಮಾಡ್ಕೊಳೋದಕ್ಕೆ ಅವ್ರು ಎಲ್ಲ ನಿಂತಿದ್ದರು. ಪಾಪ ಅವ್ರು ಖುಷಿಯಾಗಿದ್ದರು. ನಾವು ಎಲ್ಲ ಅವ್ರು ಕೆಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಂತರ ನಾವು ಆ ಹುಡುಗಿ ಅಣ್ಣನಿಗೆ ಕಾರ್ತಿಕ್ ಪ್ರಶಾಂತ್ ಅವ್ರ ಹೆಸ್ರಿಗೆ ಅವ್ರಿಗೆ ಕರೆದು ಹಿಂಗೆ ಆಗಿದಪ್ಪ, ಹುಡುಗಿ ಬರ್ತಿದ್ದಾರೆ ಅವ್ರ ನ್ಯಾಮತಿಯಿಂದ. ಇವ್ನು ಮಾಡಿರೋದು ಅಲ್ಕಾದ ಕೆಲಸ. ಆಲ್ರೆಡಿ 4 ವರ್ಷ ಮದುವೆ ಆಗಿ 4 ವರ್ಷ ಆಗಿದೆ. ಆ ಹುಡುಗಿನ ಬಿಟ್ಬಿಟ್ಟು ಇವ್ನು 2ನೇ ಮದುವೆ ಮಾಡ್ಕೊಂಡು ಇಂಥ ಎಷ್ಟು ಭಾಳ ಹುಡುಗಿ MA B.Ed ಮಾಡಿದಾಳೆ. ಅವಳು ಯದ್ನಿಯವಳು, ನಾಯ್ಕೊಂಡ ಹೋಬಳಿ ಯದ್ನಿಯವಳು, ದಾವಣಗೆರೆ ಡಿಸ್ಟಿಕ್. ಆ ಹುಡುಗಿಗೆ ಪಾಪ ಕೊಡ್ತಿದ್ದೀರಲ್ಲ ನೀವು, ಪಾಪ ಆತ ಕಣ್ಣೀರು ಹಾಕ್ಕೊಂಡು ನನ್ನ ತಂಗಿಗೆ ನಾನು ಮದುವೆ ಮಾಡಿಸಲ್ಲ, ಇದು ಮೊದಲೇ ಅವನ ಮೇಲೆ ಡೌಟ್ ಬಂದಿತ್ತು ಅಂತ ಹೇಳ್ಬಿಟ್ಟು ಅವ್ರ ಮಾವರವರೆಲ್ಲ ಗೊತ್ತಾಗಿ ಪಾಪ ಭಾಳ ಗೋಳಾಡಿದರು. ಆದರೆ ಯಾವುದೇ ಕಾರಣಕ್ಕೂ ಗಲಾಟೆ ಮಾಡ್ಕೋಬೇಡ್ರಿ, ಆ ಹುಡುಗಿ ಬರೋವರೆಗಿರ್ರಿ ಅಂತ ಹೇಳ್ಬಿಟ್ಟು ನಾವು ನಗರ ಪೊಲೀಸ್ ಠಾಣೆಗೆ ಹೇಳಿದ್ವಿ. ಹೇಳ್ಬಿಟ್ಟು ನಗರ ಪೊಲೀಸ್ ಠಾಣೆ, ಆಮೇಲೆ ಮಹಿಳಾ ಸ್ಟೇಷನ್ಗೆ ಹೋಗ್ಬಿಟ್ಟು ನಮ್ಮ ಸ್ನೇಹಿತರಾದ ಶ್ರೀನಿವಾಸ್ ಅಂತ ಇದ್ದಾರೆ, ಅವ್ರ ಜೊತೆಗೆ ಹೋಗಿ ಅವ್ರನ್ನ ಹೇಳ್ಬಿಟ್ಟು ಸ್ವಲ್ಪ ಹೇಳಪ್ಪ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಹೋದೆ. ಈ ಬಂದ ಮೇಲೆ ಈಗ ಇವನು ಬರೀ ಕಾರ್ತಿಕ್ ಅವನ ಹೆಸರು ಅಷ್ಟೇ. ಇವನು ಮೋಹನ್ ಕುಮಾರ್ ನಾಯಕ್ ಅಂತ ಹೇಳ್ಕೊಂಬಿಟ್ಟು ಬರೀ ಇದೆ ಅಂತೆ. ಈ ಹುಡುಗಿಗೆ ಮದುವೆ ಆಗೋಕ್ಕಿಂತ ಮುಂಚೆ ಅವ್ನು ಯಾರಿಗೂ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಆ ಹುಡುಗಿಗೂ ಎಂಗೇಜ್ಮೆಂಟ್ ಮಾಡ್ಕೊಂಡು ಕೈ ಬಿಟ್ಟು ಬರೋದು. 2ನೇ ಹುಡುಗಿ ನ್ಯಾಮತಿ ಹುಡುಗಿ. 3ನೇದು ಈ ಹುಡುಗಿ ಯತ್ನಿಯ ಹುಡುಗಿ, ಪಾಪ MA B.Ed ಮಾಡ್ಕೊಂಡಿರೋದು. ಬರೀ ಇದು ವರದಕ್ಷಿಣೆಗಾಗಿ ಕಿರುಕುಳ ಕೊಡೋದು ಮತ್ತು ಅವ್ರಿಗೆ ಬಿಡೋದು ಮತ್ತು ಇನ್ನೊಂದು ಕಡೆ ನೋಡೋದು, ಬರೀ ಇದೇ ಕೆಲಸ ಆಗೈತೆ. ಇಂಥ ಬಣಜಾರ್ ಸಮಾಜದಲ್ಲಿ ಇಂಥರ ಮೇಲೆ ಕಠಿಣ ಕ್ರಮ ಆಗಬೇಕು. ಇಂಥ ನಮ್ಮ ಬಣಜಾರ್ ಸಮಾಜ ಭಾಳ ಮುಗ್ಧ ಸಮಾಜ. ಇಂಥ ಮದುವೆ ಮಾಡಿ ಇಂಥವ್ರನ್ನ ಬೆಳ್ಳಗಿದಾನೆ ಕೆಂಪಗಿದಾನೆ ಅಂತ ಹೇಳ್ಬಿಟ್ಟು ಮಕ್ಕಳು ಕೊಡೋದು ಬೇಡ. ಆದರೆ ಇವತ್ತೆಲ್ಲ ರಿಸೆಪ್ಷನ್ ಮಾಡೋದಕ್ಕೆ ಎಲ್ಲ ಪಾಪ ಎಲ್ಲ ಅರೇಂಜ್ಮೆಂಟ್ ಕೊಟ್ಟರು. ಅವರು ತಂದೆ ತಾಯಿಗಳು ಹೇಳಬಾರ್ದು. ಆದರೆ ಇದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ರಾತ್ರಿ ಫೋನ್ ಮಾಡಿದ್ರೆ ಅವರು ಎತ್ತಲಿಲ್ಲ. ಆದರೆ ಪೊಲೀಸ್ ಠಾಣೆಗೆ ಹೇಳಿದ್ದೀವಿ. ಅದ್ರ ಬೆಳಗ್ಗೆ ನಗರ ಪೊಲೀಸ್ ಠಾಣೆಯವ್ರು ಬಂದು ಅವ್ರಿಗೆ ಇದು ಮಾಡ್ಕೊಂಡು ಆ ಹುಡುಗಿಗೆ ಹೊಡೆದಿದ್ದಾರೆ, ನ್ಯಾಮತಿ ಹುಡುಗಿಗೆ ಹೊಡೆದಿದ್ದಾರೆ ಅವರು. ಈಗ ಏನಾಗಬೇಕು ಅಂತ ಆಗ್ರಹಿಸ್ತೀವಿ? ಏನಿಲ್ಲ, ಅವ್ರು ಈಗ ಒಂದೇ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು, ಕೈ ಬಿಡೋದು, ಆ ಹುಡುಗಿಗೆ ಮದುವೆ ಅದು ಮಗಳು ವರದಕ್ಷಿಣೆ ಕಿರ್ಕೊಳ ಕೊಟ್ಟಿದ್ದಾರೆ. ಹುಡುಗಿಗೆ ಸಿಕ್ಕಾಪಟ್ಟೆ ವರದಕ್ಷಿಣೆ ಕೊಡೋದು. ಆಗಲೇ ಶಿವಮೊಗ್ಗ ಮಹಿಳಾ ಸ್ಟೇಷನಲ್ಲಿ ಅವ್ರ ಮೇಲೆ FIR ಆಗಿದೆ. ಅವ್ರು ಇದಾಗೈತೆ. ಅದನ್ನು ತಪ್ಪಿಸ್ಬಿಟ್ಟು ಇವನು ದೊಡ್ಡ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದಾರೆ. ಇವರು ಸ್ವಂತ ಊರು ಅರಸೀಕೆರೆ, ಹಾಸನ ಡಿಸ್ಟಿಕ್ ಅರಸೀಕೆರೆ, ಅರ್ಶಿನ ಘಟ್ಟದವ್ರು, ರೂಪನಗರ. ಅಲ್ಲಿಂದ ಬಂದು ಅವ್ರು ಬೆಂಗಳೂರಲ್ಲಿದ್ದಾರೆ. ಬೆಂಗಳೂರವ್ರು ಗೊತ್ತಾಗೋದು ಬೇಡ ಅಂದ್ಬಿಟ್ಟು ದಾವಣಗೆರೆಗಾದರೆ ಎಲ್ಲ ಗೊತ್ತಾಗ್ತದೆ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಯಾಕೆ ಮದುವೆ ಇಡಿಸ್ಕೋಬೇಕು ಅವರು? ಅವ್ರ ಊರು ಯಾವುದು, ಇವ್ರ ಊರು ಯಾವುದು? ಅಲ್ಲಿಂದ ಪಾಪ ಬಂದು ಎತ್ತ ತಂದೆ ತಾಯಿಗಳು ಕಷ್ಟಪಟ್ಟು ದುಡ್ದಿರೋ 4 ಪೈಸಾ ಸಾಲ ಸೂಲ ಮಾಡಿ ನನ್ನ ಮಗಳು ಒಳ್ಳೆ ಮಂತಾನಕ್ಕೆ ಹೋಗಲಿ ಅಂತ ಕೊಟ್ಟರೆ ಇಂಥ ಲೋಫರ್ಗಳಿಂದ ಹಿಂಗೆ ಈ ರೀತಿಯೆಲ್ಲ ಪ್ರಾಬ್ಲಮ್ ಆಗ್ತದೆ. ಇದರಿಂದ ಇದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಭಾರಿ ಖಂಡಿಸಬೇಕು. ಇದನ್ನು ನಮ್ಮ ಪೊಲೀಸ್ ಇಲಾಖೆಯವರು ಇದನ್ನು ಹಿಡಿಬೇಕು. ಇದನ್ನು ಈ ರೀತಿಗಳನ್ನ ಇವು ಒಂದು ಸಮಾಜಕ್ಕೆ ಗೊತ್ತಾಗಬೇಕಿದು. ಇಂಥ ಅಮಾಯಕ ಹೆಣ್ಮಕ್ಳು ಇವತ್ತು ಬಲಿಪಶು ಆಗ್ತಿದ್ದಾರೆ. ಇದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಖಂಡಿಸಿದ್ದೀವಿ. ಇದ್ರ ಬಗ್ಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕಂತ ನಾವು ಹೇಳ್ತೀವಿ.